ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಜೀವನ್ ಸರ್ ಅವರು ಈ ಒಂದು ಸಮಾರಂಭದ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ, ಕಲಾರಂಗ ಟ್ರಸ್ಟ್ ಸುಮಾರು 35 ವರ್ಷಗಳ ಒಂದು ಟ್ರಸ್ಟ್. ನಮ್ಮ ತಂದೆ ಕೆ ಲಕ್ಷ್ಮಣರವರು ಸ್ಥಾಪಿಸಿದ ಟ್ರಸ್ಟ್ ಇದು. ಇವತ್ತು ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. PDO ಸುರೇಶ್ ಅವರು ಹೇಳ್ತಾ ಇದ್ರು, ನಾನು ಇಲ್ಲಿ ಈ ಗ್ರಾಮದವನು ಅಂತ. ಆದರೆ ನಾನು ಈ ಗ್ರಾಮದ ಮೊಮ್ಮಗ. ನಮ್ಮ ತಾಯಿಯವರು ಇಲ್ಲಿನ ಪಕ್ಕದ ದೊಡ್ಡಶೆಟ್ಟಿಯವರು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ, ನಾವು ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ್ದು. ಆದರೆ ನನಗೊಂದು ಕಾಡ್ತಾ ಇತ್ತು, ನಾನು ಸರ್ಕಾರಿ ಶಾಲೆಯಲ್ಲಿ ಓದಬೇಕಿತ್ತು. ಯಾಕೆ ಅಂದರೆ ಗೌಡ್ರು ಹೇಳಿದ್ರು, ಬಹುತೇಕವಾಗಿ ಇವತ್ತು 90% ಯಾರ್ಯಾರು IAS KS ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಹೆಚ್ಚು ಕಡಿಮೆ 90% ಭಾರತ ದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥವ್ರು. ಆದರೆ ನಮಗೆ ಆ ಭಾಗ್ಯ ಸಿಗಲಿಲ್ಲ. ಆದರೆ ಇವತ್ತು ಗುಣಮಟ್ಟದ ಶಿಕ್ಷಣ, ನಿಜವಾಗ್ಲೂ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ. ಅದನ್ನ ನಾವು ನೋಡ್ತಾ ಇದ್ದೀವಿ ಮತ್ತೆ ಕೇಳಿಸ್ಕೊತಾ ಇರ್ತೀವಿ. ಯಾವ ರೀತಿಯಾಗಿ ಶಿಕ್ಷಣದ ವ್ಯವಸ್ಥೆನ, ಶಿಕ್ಷಣಕ್ಕೋಸ್ಕರ ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಟೀಚರ್ಸ್ಗೆ ಅದನ್ನದೇ ಆದಂತ ಟ್ರೈನಿಂಗ್ ಕೊಡೋದಕ್ಕೆ ಅದನ್ನ ಖರ್ಚು ಮಾಡ್ತಾ ಇದೆ. ಅದರಲ್ಲಿ ಲೂಪೋಲ್ಸ್ಗಳು ಬೇರೆ ಬೇರೆ ಇರ್ಬೋದು, ನಾನಾ ರೀತಿಯ ಲೂಪೋಲ್ಸ್ ಇರ್ಬೋದು. ಆದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು, ಶಿಕ್ಷಣದ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆದ್ರೆ ನಾವೀಗ ಪೋಷಕರು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಆಗ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಾದ್ರೆ ಈಗ ಹೋರಾಟ ಮಾಡಿ ಹೇಳಿದ್ರು, ಮಧು ಅವರು ರಾತ್ರಿ 11 ಗಂಟೆಯಲ್ಲಿ ಹೋಗಿ ಈ ಶಾಲೆಗೆ ಶಿಕ್ಷಕರು ಬೇಕೇ ಬೇಕು ಅಂತ ಹೇಳಿ ಒಂದು ಫೈಟ್ ಮಾಡಿ ಈಗ ಮಾಡಿ ಒಬ್ಬರು ಶಿಕ್ಷಕರನ್ನ ತಂದ್ರು. ಆದ್ರೆ ಬೆಂಗಳೂರು ನಗರದಂತಹ ನಗರಗಳಲ್ಲಿ ಈ ರೀತಿಯಾದಂತ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ನಾನು ಮೊನ್ನೆ ದಿನ ನಮ್ಮ ಬಸವನಗುಡಿಯಲ್ಲಿ ನಾವು ಇರುವಂತದ್ದು, ಬೆಂಗಳೂರಿನ ಗಿರಿನಗರದಲ್ಲಿರೋದು. ಅಲ್ಲಿ ಒಂದು ಅನುದಾನದ ಶಾಲೆ, ಅನುದಾನದಿಂದ ನಡೀತಾ ಇರುವಂತಹ ಶಾಲೆಯನ್ನ ಅಲ್ಲಿರುವಂತ ಮ್ಯಾನೇಜ್ಮೆಂಟ್ ಏಕಾಏಕಿ ಪತ್ರ ಬರೆದು BO ಕಚೇರಿಗೆ ನಮ್ಗೆ ಶಾಲೆಯನ್ನು ನಡೆಸೋಕ್ಕಾಗ್ತಾ ಇಲ್ಲ, ಮುಗಿಸ್ತಾ ಇದೀವಿ, ಆರ್ಥಿಕ ಸಮಸ್ಯೆ ಮತ್ತೆ ಶಿಕ್ಷಕರ ಕೊರತೆ ಅಂತ ಹೇಳಿದ್ರು. ಅದರ ಜೊತೆಗೆ 60 ವರ್ಷ ಹಳೆ ಸ್ಕೂಲ್, ಅದ್ರ ಜೊತೆಗೆ ಅಲ್ಲಿ ಶಾಲೆಯಲ್ಲಿ ಮಕ್ಕಳು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ ಅಂತ ಸಹ BOಗೆ ಒಂದು ಪತ್ರ ಬರೆದಿದ್ರು. ನಾವು ಆ ಪತ್ರವನ್ನು ನಮ್ಗೆ ಸಿಕ್ತು. ಅದ ನಂತರ ನಾವು BO ಹತ್ರ ಹೋಗಿ ಚರ್ಚೆ ಮಾಡಿದ್ವಿ, ಏನಾಗ್ತಾ ಇದೆ, ಯಾಕೆ ಹೀಗಾಗಿದೆ ಅಂತ. ಅಲ್ಲಿ ಒಂದು ಕೊರತೆ ಇದ್ದು ಶಿಕ್ಷಕರು ಕೊರತೆ ಮಾತ್ರ. ಅಂದ್ರೆ ಒಬ್ರು ಏನ್ ಹೆಡ್ ಇದ್ರು ಅವರು ರಿಟೈರ್ಡ್ ಆಗ್ತಾ ಇದ್ರು. ಆದ ನಂತರ ಆ ಮ್ಯಾನೇಜ್ಮೆಂಟ್ ಆಗ್ಲಿ ಅವರು ಸರ್ಕಾರದ ಜೊತೆ ಮಾತಾಡಿ ಒಬ್ರು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳುವಂತ ಕೆಲಸವನ್ನ ಅಥವಾ ಪ್ರಯತ್ನವನ್ನ ಮಾಡಿರ್ಲಿಲ್ಲ. ಯಾಕೆಂದ್ರೆ ಆ ಮ್ಯಾನೇಜ್ಮೆಂಟ್ಗೆ ಆ ಶಾಲೆ ನಡೆಯೋದು ಬರೀ ಒಂದು ಏನು ಕಿರಿಯ ಪ್ರಾಥಮಿಕ ಶಾಲೆ ಮಾತ್ರ ನಡೆಯೋದು ಅವ್ರಿಗೆ ಆಸಕ್ತಿ ಇರಲಿಲ್ಲ. ಅದ್ರಲ್ಲಿ ಏನು ಲಾಭಾಂಶ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ಆಡಳಿತ ಮಂಡಳಿಗೆ ಅಲ್ಲಿ ನಡೆಯೋದು ಬೇಡ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ರು. ನಾವು ಆ ವಿಚಾರವನ್ನ ಇಟ್ಕೊಂಡು ಅಲ್ಲಿನ DD ಹತ್ರ ಸಂಪರ್ಕ ಮಾಡಿ ಕೊನೆಗೆ ಈ ವರ್ಷದ ಪ್ರವೇಶಾತಿಯನ್ನ ನಾವು ಕೊಡಿಸಲಿ ಸಫಲವಾದ್ವಿ. ಈ ರೀತಿಯಾದಂತಹ ಕೆಲಸಗಳು ನಾನು ವೈಯಕ್ತಿಕವಾಗಿ ಸುಮಾರು ನಾನು KRS ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿ ಸಹ ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷದ ವತಿಯಿಂದ ಕಳೆದ ನವೆಂಬರ್ ತಿಂಗಳಿನಲ್ಲಿ ರಾಜ್ಯದಲ್ಲಿರುವಂತಹ ಬಹುತೇಕ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಬೆಳಗಾವಿ, ರಾಯಚೂರು, ಗುಲ್ಬರ್ಗ ಆ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಸುಮಾರು ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿದ್ವಿ. ಸರ್ ಹೇಳ್ತಾ ಇದ್ರಲ್ಲ, ಈಗ ತ್ರಿಲೋಕ್ ಚಂದ್ರ ಕಮಿಷನರ್ ಅವರು ಹೇಳದಂಗೆ, ಆದ್ರೆ ಅವರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ಒಂದು ನಿಯೋಗ ಅವ್ರ ಹತ್ರ ಹೋದಾಗ ಇಲ್ಲ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಚೆನ್ನಾಗಿದೆ, ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಅದು ನಮ್ಗೆ ಅವ್ರು ಕೊಟ್ಟಂತ ಸುಳ್ಳು ಮಾಹಿತಿ. ಈಗ ಇಲ್ಲಿ ಅವ್ರು ಸತ್ಯ ಹೇಳಿದ್ರಲ್ಲ, ಇದು ಈ ರೀತಿಯಾದಂತ ಅವ್ಯವಸ್ಥೆಗಳನ್ನು ಸರಿ ಮಾಡಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಏನಾಗ್ಬೋದು ಅದನ್ನ ಕೇಳಕ್ ಹೋಗಿದ್ವಿ ಅವ್ರ ಹತ್ರ. ನಾವೇನು ನಿಮ್ಗೆ ಸಪೋರ್ಟ್ ಮಾಡಬೇಕು. ಈಗ ನಾವೇನ್ ಕೊಡ್ತಾ ಇದೀವಿ, ಈಗ ಬ್ಯಾಗೋ ಬುಕ್ಸೋ ಕೊಡೋದು ದೊಡ್ಡ ವಿಚಾರ ಅಲ್ಲ. ನಾವು ಕೊಡ್ತಾ ಇರೋದು ಬೇರೆ ದೃಷ್ಟಿಯಿಂದ, ನಮ್ಗೆ ಪ್ರಚಾರ ಬರಲಿ ಅಥವಾ ಏನೋ ಮಾಡಬೇಕು ಅನ್ನೋ ಕಾರಣಕ್ಕೆ, ಪ್ರಚಾರದ ಕಾರಣಕ್ಕೆ ಅಲ್ವೇ ಅಲ್ಲ ಈಗ ಕೊಡ್ತಾ ಇರುವಂತದ್ದು. ನಾವು ನಮ್ಮ ತಾಯಿಯವರು ಇದ್ದಂತ ಊರು ಮತ್ತೆ ಈ ಶಾಲೆ ಉಳಿಬೇಕು ಅನ್ನೋ ಒಂದು ನಮ್ಮ ಅತ್ತೆ, ನಮ್ಮ ಇವರು, ನಮ್ಮ ಮಾಮ ಅವರು, ನಮ್ಮ ತಾಯಿಯವರ ಅಣ್ಣ ಅವರೆಲ್ಲ ಕೇಳಿದ್ರು, ಈ ತರ ಇದೆ, ಒಂದು 16 ಮಕ್ಕಳು ಓದ್ತಾ ಇದಾರೆ, ನಿಮ್ ಕೈಲಾದ್ರೆ ಮಾಡಿ ಅಂತ ಹೇಳಿ ಆ ಕಾರಣಕ್ಕೂ ಇದು ಮಾಡ್ತಾ ಇದೀವಿ. ಮತ್ತೆ ಸರ್ ಇನ್ನೊಂದು ಭ್ರಷ್ಟಾಚಾರದ ವಿಚಾರ, ನಾನು ಇದು ಏನಕ್ಕೆ ಇದೆಲ್ಲ ಮಾತಾಡ್ಬೇಕು ಅಂದ್ರೆ ಇವತ್ತಿನ ವ್ಯವಸ್ಥೆ ಅದಿದೆ. ಭ್ರಷ್ಟಾಚಾರದ ಬಗ್ಗೆನೂ ಹೇಳ್ತಾ ಇದ್ರು. ಭ್ರಷ್ಟಾಚಾರ ಈಗ ಇವತ್ತು ಶಿಕ್ಷಕರು ಇಲ್ಲಿ ಏನ್ ಪಾಠ ಮಾಡ್ತಾ ಇದಾರೆ, ನಾವು ಪಾಠವನ್ನು ಏನ್ ಕಲ್ತಿದ್ವಿ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂತದ್ದು. ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಬದುಕನ್ನ ಹೆಂಗೆ ರೂಪಿಸ್ಕೋಬೇಕು, ಆ ಬದುಕನ್ನ ನಾವು ಯಾವ ರೀತಿ ಕಟ್ಕೋಬೇಕು ಅನ್ನೋದನ್ನ ಶಿಕ್ಷಣದ ಜೊತೆಗೆ, ಸರ್ ದಯಮಾಡಿ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ, ಏನು ಶಿಕ್ಷಕರಿದ್ದೀರಾ, ಬದುಕಿನ ಪಾಠವನ್ನ ಕಲಿಸಿ. ಇವತ್ತು ಭ್ರಷ್ಟಾಚಾರ ನಾವೆಲ್ಲೇ ಹೋದ್ರು, ನಾವೇ ಯಾವ್ದೋ ಒಂದು ಸಣ್ಣ ಕಚೇರಿಗೆ ಹೋದ್ರು ಅಲ್ಲಿ ಲಂಚ ಇದೆಲ್ಲ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅದಾಗ್ತಾ ಇದೆ, ಆ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ಈಗ ನಾನು ಅದನ್ನೇ ಮಾಡಿದ್ರೆ, ನಾನು ಹೋಗಿ ಯಾವ್ದೋ ಒಂದು ಸರ್ಕಾರಿ ಕಚೇರಿ ಲಂಚ ಕೊಟ್ಟು ಮಾಡ್ಕೊಂಡ್ ಬಂದ್ರೆ ನನ್ನ ಮಗನ್ನ ಇನ್ನೊಬ್ರು ಕರ್ಕೊಂಡು ಹೋಗಿರ್ತೀನಿ, ಅಪ್ಪ ಯಾಕಲ್ಲ ಹಣ ಕೊಟ್ಟೆ. ಈಗ ಅವನು ಅದೇ ಪ್ರವೃತ್ತಿ ಮುಂದುವರಿಯುತ್ತೆ.
ಅದಾಗಬಾರ್ದು. ಮೂಲ ಇವತ್ತು ಏನು ಈ ಅವ್ಯವಸ್ಥೆಗೆಲ್ಲ ಕಾರಣ ಭ್ರಷ್ಟಾಚಾರ. ಶಾಲೆಗಳನ್ನ ಮುಚ್ಚೋದು. PDO ಅವರಲ್ಲಿ ಹೇಳ್ತಾ ಇದ್ರು, ಇದೇ ತಾಲೂಕಿನಲ್ಲಿ 2 ಶಾಲೆ ಮುಚ್ಚೋಯ್ತು ಇವತ್ತು. ಯಾರೋ ಬಂದ್ರು ಆ ಜಾಗ ನಮ್ದು ಅಂತೇಳಿ ಕೇಸ್ ಹಾಕಿದ್ರು, ಕೇಸ್ ಅವ್ರ ಪರ ಆಗೋಗಿದೆ. ನನ್ಗೆ ಬೇಜಾರಾಯ್ತು, ಇವ್ರು ಇಂಥವ್ರು ಹೆಂಗೆ ಈ ತರ ಆಗ್ತಾ ಇದೆ. ಯಾಕಂದ್ರೆ ವಿಲೇಜ್ ಅಕೌಂಟೆಂಟ್ಗಳು ಅವ್ರ ಅಂಡರಲ್ಲಿ ಬರ್ತಾರೆ, ಇವ್ರಿಗೆ ಮಾಹಿತಿ ಕೊಡ್ಬೇಕು. ಸರ್ ಇಂಥ ಶಾಲೆ ಈ ತರ ಬಂದಿದೆ, ಯಾರು ನಮ್ದು ಅಂತ ಕ್ಲೇಮ್ ಮಾಡ್ತಾ ಇದಾರೆ ನೋಡಿ. ಇವ್ರು ಅದನ್ನ ತಗೊಂಡೋಗಿ ತಹಸೀಲ್ದಾರ್ಗೆ ಹೇಳಿ, ತಹಸೀಲ್ದಾರ್ ಸಾಧ್ಯ ಆಗಿಲ್ವಾ DC ಹತ್ರ ಕೂತ್ಕೋಬೇಕು. ಈ ತರ ಸರ್ಕಾರಿ ಶಾಲೆನ ಉಳಿಸುವಂತ ಕೆಲಸ ಯಾರು ಮಾಡ್ಬೇಕಾಗಿರುವಂತದ್ದು? ದಯಮಾಡಿ ಸರ್, ನಿಮ್ಗೂ ಕೈ ಮುಗಿತೀನಿ. ಈ ತರದ ವಿಚಾರಗಳನ್ನ ನಾವು ಏನೋ ಒಂದು ವೈಭವೀಕರಿಸಿ ಹೇಳೋದ್ ಬೇಕಾಗಿಲ್ಲ. ನನಗೆ ಬೇಜಾರಾಗೋಯ್ತದ ಮಾತು ಕೇಳಿ. 2 ಶಾಲೆ ಮುಗಿಸ್ತಾ ಇದೆ ಅಂದ್ರೆ ಅದ್ರ ಜವಾಬ್ದಾರಿ ನಿಮ್ಗೂ ಸಹ ಇರುತ್ತೆ, ನಮಗೂ ಇರುತ್ತೆ. ದಯಮಾಡಿ ಗೌಡ್ರಿಗೆ ಹೇಳಿ, ನಮ್ಮಂತವ್ರಿಗೆ ತಿಳಿಸಿ, ಅದೇನ್ ಮಾಡಬೇಕು ಮಾಡೋಣ. ಅದಕ್ಕೆ ಆ ಶಾಲೆಯನ್ನು ಉಳಿಸುವಂತ ಪ್ರಯತ್ನಕ್ಕೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ಆ ಶಾಲೆ ಮುಚ್ಚುವಂತ ವ್ಯವಸ್ಥೆಯನ್ನು ತರಬೇಡಿ. ದಯವಿಟ್ಟು ಸರ್ಕಾರಿ ಶಾಲೆಯನ್ನ ಉಳಿಸುವಂತ ಮತ್ತು ಬೆಳೆಸುವಂತ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತೀನಿ. ಇಷ್ಟನ್ನ ಹೇಳ್ತಾ ನುಡಿಗಳನ್ನು ಹೇಳಿದಂಥ ನಮ್ಮ ಜೀವನ್ ಸರ್ಗೆ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಕೃತಿಕಾ ಅಂತಕ್ಕಂಥ ಒಂದು ಹುಡುಗಿ 5ನೇ ತರಗತಿಯಲ್ಲಿ ಓದ್ತಾ ಇದ್ದ. ಅವ್ರ ತಂದೆಗೆ ನಾವು ನಮ್ಮ ಶಿವಣ್ಣನ ನಾವು ವಾಗ್ದಾನ ಕೊಟ್ಟಿದ್ದು, ನಮ್ಮ ಶಾಲೆಯಲ್ಲಿ ಆ ಹುಡುಗಿ ಏನಾದರೂ ಓದ್ತಿದ್ದೆ ಆದರೆ ಮುರಾರ್ಜಿ ಶಾಲೆಗೆ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಭಾಷೆ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಪ್ರಪ್ರಥಮವಾಗಿ ಇತಿಹಾಸದಲ್ಲಿ ಈ ಶಾಲೆಯಲ್ಲಿ ಯಾರೂ ಆಗಿರಲಿಲ್ಲ. ಅವ್ರ ರವಿಯಣ್ಣನವರಿಗೆ ಅವ್ರ ತಂದೆಗೆ ನಾನು ಭಾಷೆ ಕೊಟ್ಟಿದ್ದೆ, ನಮ್ಮ ಶಾಲೆಯಲ್ಲಿ ಓದ್ತಿದ್ರೆ ಮುರಾರ್ಜಿ ಶಾಲೆಗೆ ನಾನು ಖಂಡಿತ ಸೆಲೆಕ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಇವತ್ತು ಸೆಲೆಕ್ಟ್ ಆಗಿದ್ದಾರೆ. ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಮಾಡ್ಕೊಡ್ಬೇಕು ವೇದಿಕೆ ಮೇಲೆ ಇರೋರು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ರವೀಣ ಬನ್ನಿ, ಬನ್ನಿ ಈ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಚೆನ್ನಾಗಿ ಓದ್ಬೇಕು. ತಂದೆ ಹೆಸರು ರವಿಕುಮಾರ್, ತಾಯಿ ಹೆಸರು ಶಿವಮ್ಮ. ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಪುಸ್ತಕ ವಿತರಣೆ ಮತ್ತು ಶಾಲಾ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಜೀವನ್ ಸರ್ ಮತ್ತು ಗೀತಾ ಮೇಡಮ್ ಅವರು ನೆರವೇರಿಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಐದಾರು ಜನ ಹುಡುಗರು ನಿಲ್ಲಿಸ್ಬಿಡಿ ಸರ್, ಹಾಗೆ ನಿಲ್ಲಿಸ್ಬಿಡಿ ಸರ್. ಸರ್ ಎಲ್ಲ ಇದ್ದೇ ಎಲ್ಲರೂ ನಿಲ್ಲಿಸ್ಬಿಟ್ಟು ಒಂದು 5-6 ಹುಡುಗರು ಬಂದ್ರೆ ಒಟ್ಟಿಗೆ ನಿಂತ್ಕೊಳ್ಳಿ. ಆ ಕಡೆ ಈ ಕಡೆ ಸಣ್ಣ ಹುಡುಗ ಬನ್ನಿ, ಸಣ್ಣ ಹುಡುಗ ಬನ್ನಿ. ಸಾಂಗಿನ ಗಡ್ಡ ತೂಕ ನಂಗೆ ಫೋಟೋ ತೆಗೆಯೋ.
ಹುಡುಗರು ನಿಂತ್ಕೊಳ್ಳಿ ಹಂಗೆ ಒಂದಿಬ್ರು ಅಲ್ಲೇ ಬೇಕೇ ಬೇಕಂತ ವಿಡಿಯೋ